ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕಬೇರಿಯ ಗ್ರಾಮದಲ್ಲಿ ಬಡ ರೈತನಿಗೆ ಆಗ್ತಿದೆ ಎನ್ನಲಾದ ಅನ್ಯಾಯದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘ ಹಾಗೂ ಹಸಿರು ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ರೈತ ಸಲ್ಮಾನ್ ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಸಂಘಟನೆ ಎಚ್ಚರಿಕೆ ನೀಡಿದೆ. E5 ನ್ಯೂಸ್ಗೆ ಸ್ವಾಗತ. ಜುಲೈ 17, 2026ರಂದು ಚಿಕ್ಕಬೇರಿಯ ಗ್ರಾಮಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ರೈತ ಸಲ್ಮಾನ್ ಅವರ ಸಮಸ್ಯೆಯನ್ನು ಪರಿಶೀಲಿಸಿದರು. ಸಂಘಟನೆಯ ಪ್ರಕಾರ ಸಂಬಂಧಿಸಿದ ಕೃಷಿ ಭೂಮಿಯ ಎಲ್ಲ ಕಾನೂನುಬದ್ಧ ದಾಖಲೆಗಳು ಸಲ್ಮಾನ್ ಅವರ ಕುಟುಂಬದ ಹೆಸರಿನಲ್ಲಿದ್ದರೂ ಅವರಿಗೆ ತಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡಲು ಅವಕಾಶ ನೀಡದೆ ತೊಂದರೆ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದರ ಜೊತೆಗೆ ಸಲ್ಮಾನ್ ಹಾಗೂ ಅವರ ಕುಟುಂಬದ ಮೇಲೆ ಕೆಲ ದುಷ್ಕರ್ಮಿಗಳಿಂದ ಒತ್ತಡ ಹಾಗೂ ಗೂಂಡಾಗಿರಿ ನಡೆದಿದೆ ಎಂಬ ಆರೋಪವನ್ನು ಸಂಘಟನೆ ಮುಂದಿಟ್ಟಿದೆ. ಕಾನೂನುಬದ್ಧ ದಾಖಲೆಗಳನ್ನು ಹೊಂದಿರುವ ರೈತನಿಗೆ ತನ್ನ ಭೂಮಿಯಲ್ಲಿ ಕೃಷಿ ಮಾಡಲು ಅವಕಾಶ ನಿರಾಕರಿಸಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದ ಕ್ರಮ ಅಂತ ಸಂಘಟನೆ ಖಂಡಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ರೈತ ಸಲ್ಮಾನ್ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಸಂಘಟನೆ ಆಗ್ರಹಿಸಿದೆ. ಒಂದು ವೇಳೆ ಶೀಘ್ರದಲ್ಲೇ ನ್ಯಾಯ ದೊರಕದಿದ್ದರೆ ಜಿಲ್ಲಾಡಳಿತದ ಕಚೇರಿ ಎದುರು ಪ್ರತಿಭಟನೆ ಸೇರಿದಂತೆ ಹಂತ ಹಂತವಾಗಿ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದೆ. ರೈತ ಸಲ್ಮಾನ್ ಅವರಿಗೆ ನ್ಯಾಯ ಸಿಗುವವರೆಗೂ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘ ಹಾಗೂ ಹಸಿರು ಸೇನೆ ಅವರೊಂದಿಗೆ ದೃಢವಾಗಿ ನಿಂತು ಹೋರಾಟ ಮುಂದುವರಿಸುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ರೈತನಿಗೆ ನ್ಯಾಯ ಒದಗಿಸಬೇಕು ಅಂತ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ. ನಮಸ್ಕಾರ. ಏನು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಏನೋ ನಾವು ಪೇಪರ್, ಟಿವಿ, ನ್ಯೂಸ್ ಚಾನಲ್ಗಳಲ್ಲಿ ನೋಡ್ದೋ, ಈ ಮೈಸೂರು ಜಿಲ್ಲೆ ಕೇರ್ನಗರ ಭಾಗದ ಬೇರ್ಯ ಎಂಬ ಗ್ರಾಮದಲ್ಲಿ ಒಬ್ಬ ಅಮಾಯಕ ವಿದ್ಯಾರ್ಥಿ ಮೇಲೆ ಹಲ್ಲೆ ಆಗಿದೆ. ಆ ಹಲ್ಲೆ ನೋಡಿಕೊಂಡು ಆ ಮನೆಯವ್ರು ನಮ್ಮನ್ನ ರೈತ ಸಂಘಟನೆಗೆ ಬಂದು ಭೇಟಿ ಕೊಟ್ಟಾಗ ಆ ವಿಚಾರವಾಗಿ ಆ ಊರು ಭೇಟಿ ಕೊಟ್ಟಿದ್ದೋ. ನಾವು ಇವತ್ತಿನ ದಿನ ಆ ಊರು ಭೇಟಿ ಕೊಟ್ಟಿದ್ದೀವಿ. ಕೊಟ್ಟ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ಮೇಲೆ ಯಾವ ರೀತಿ ಗೂಂಡಾಗಿರಿ ನಡೀತಿದೆ, ಯಾವ ರೀತಿ ರಾಜಕಾರಣ ಮತ್ತು ಪೊಲೀಸ್ ಗೂಂಡಾಗಿರಿ ಮತ್ತು ವೈಯಕ್ತಿಕ ಗೂಂಡಾಗಿರಿಗಳು ವ್ಯಕ್ತಿಗಳು ಅವ್ರ ಮೇಲೆ ಹಲ್ಲೆ ಮಾಡಿ ರೈತರಿಗೆ ಅನ್ಯಾಯ ಒದಗಿಸ್ತಾ ಇದ್ದಾರೆ ಅಂತ ಎದ್ದು ಕಾಣ್ತಾ ಇದೆ ನಮಗೆ. ಇದೇ ವಿಚಾರವಾಗಿ ಅವ್ರ ಮನೇಲಿ ಚರ್ಚೆ ಮಾಡ್ಕೊಂಡು ಕೂತಿರೋ ಸಮಯದಲ್ಲಿ ಮತ್ತೊಬ್ಬ ರೈತ ಬಂದು ಅವ್ರನ್ನ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದೆಲ್ಲ ಅವ್ರ ಜಾಗ ನೋಡ್ಕೊಳ್ಳಿ ಒಂದ್ಸರಿ. ಈ ಜಾಗಕ್ಕೆ ಕರ್ಕೊಂಡು ಬಂದು ನಮ್ಗೊಂದು ವಿಚಾರ ಮುಡಿಸ್ತಿದ್ದಾರೆ. ಏನಂತ ಹೇಳಿದ್ರೆ, ಈ ಪೊಲೀಸ್ ನೈತಿಗಿರಿ ಅಂದರೆ ಗುಂಡಾಗಿರಿ ಏನು ಮಾಡ್ತಿದ್ದಾರೆ, ಈ ಬಡ ರೈತರಿಗೂ ಈ ಜಾಗಕ್ಕೆ ಬರೋಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡ್ತಿದೆ, ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಿದ್ದಾರೆ, ಸಂಬಂಧಪಟ್ಟ ಜಿಲ್ಲಾ SP ಅವ್ರು ಏನು ಮಾಡ್ತಿದ್ದಾರೆ, ನಮ್ಮ ವೃಕ್ಷಕರು ಏನು ಮಾಡ್ತಿದ್ದಾರೆ, ಆರಕ್ಷಕರು ಏನು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಅನುಮಾನ ಕಾಡ್ತಿದೆ. ಇದಕ್ಕೇನಾದರೂ ಸರ್ಕಾರ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಅನುಮಾನ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬ ರೈತ ಅವ್ನ ಭೂಮಿಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಪರಿಸ್ಥಿತಿಲಿ, ಸ್ವಾಮಿ ನೀವೆಲ್ಲ ರೈತರು ಶಾಲ್ಗಳನ್ನ ಹಾಕ್ಕೊಂಡು ರೈತರಿಗೋಸ್ಕರ ನಾವಿದ್ದೀವಿ, ರೈತರಿಗೋಸ್ಕರ ಸರ್ಕಾರ ರಚನೆ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಡೋಂಥವ್ರು ನೀವು. ಒಬ್ಬ ರೈತ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾನೆ, ಅವ್ನು ಸೂಕ್ತ ಕ್ರಮ ಕೈಗೊಳ್ಳೋಕೆ ಆಗ್ತಿಲ್ಲ ನಿಮಗೆ. ನೀವು ಒತ್ತಡಕ್ಕೆ ಮಣಿಗ್ತಾ ಇದ್ದೀರಿ, ಹಣಕಾಸಿಗೆ ಮಾರಾಟ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಮಗೆ ನಾಚಿಕೆ ಆಗ್ತಿದೆ. ಇಂಥ ಸರ್ಕಾರ ನಮ್ಗೆ ಬೇಕಂತ ಒಂದು ನಮಗೆ ಡೌಟ್ ಆಗ್ತಿದೆ. ಏನಕ್ಕಂತ ಹೇಳಿದ್ರೆ, ಈಗ ಅಧಿಕಾರಿಗಳು ನಮಗೆ 30 ವರ್ಷ ಸೇವೆ ಸಲ್ಲಿಸೋಂಥವ್ರು ಸ್ವಾಮಿ. ರಾಜಕಾರಣಿಗಳು ನೀವು 5 ವರ್ಷ ಬಂದು ಹೋಗ್ತೀರಿ, ಆದರೆ ನಮ್ಮ ನಿಜವಾದ ಸೇವೆ ಸಲ್ಲಿಸೋಂಥವ್ರು ಅಧಿಕಾರಿಗಳ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಮಗೆ. ಯಾರು ನಮ್ಮ ಆರಕ್ಷಕರು ನಮ್ಗೆ ಕಾಯ್ತಾರೆ, ಪೊಲೀಸ್ ಸಿಬ್ಬಂದಿಗಳು ಅವ್ರ ಮೇಲೆ ನಂಬಿಕೆ ಇದೆ, ದಂಡಾಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಆದರೆ ಅವ್ರು ನೀವು ನಂಬಿಕೆ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಿಲ್ಲ. ದಯವಿಟ್ಟು ನಿಮ್ಗೇನು ಮನವಿ ಮಾಡ್ತಾ ಇದ್ದೀವಿ, ಗೌಸ್ ಸಾಬ್ ಅನ್ನೋರ ಜಾಗ ಏನು ಅವ್ರ ಹೆಸರಲ್ಲಿ 12 ಎಕರೆ ಪಾಣಿ ಕೂತಿದೆ, RTC ಇದೆ, ಕೋರ್ಟಲ್ಲಿ ಆದೇಶ ಆಗಿದೆ. ಇದನ್ನು ನೀವು ಪಾಲನೆ ಮಾಡಬೇಕು. ಯಾಕಂದರೆ ಸಂವಿಧಾನ ಕಾನೂನು ಮೇಲೆ ನೀವಲ್ಲ, ನ್ಯಾಯಾಂಗ ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಪೊಲೀಸರು, ಸಂಬಂಧಪಟ್ಟ ರಾಜಕಾರಣಿಗಳು ಯಾರು ಈ ವಿಚಾರವಾಗಿ ತಲೆ ಮೂಗು ತೂರ್ಸೋಕೆ ಬರ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ 2028ಅಲ್ಲಿ ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ. ರಾಜಕಾರಣಿಗಳೇ, ನೀವು ರಾಜಕಾರಣ ಮಾಡಿ, ರೈತರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗ್ಬೇಡ್ರಿ. ಇದು ನಿಮ್ಗೊಂದು ಎಚ್ಚರಿಕೆ. ಎರಡನೇದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಮನವಿ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಬಡ ರೈತರಿಗೆ ಏನು RTC ಆಗಿದೆ ಇವ್ರ ಹೆಸರಲ್ಲಿ, ಮೂಲತಃ ಇವರೇ ಆಗಿರ್ತಾರೆ. ಇವ್ರ ಭೂಮಿಗೆ ಬಂದು ಇವರು ಉಳುಮೆ ಮಾಡಿಕೊಂಡು ಜೀವನ ಸಾಗೋಕ್ಕೆ ನೀವು ದಾರಿ ಮಾಡಿಕೊಡ್ಬೇಕು. ಈ ದಾರಿ ಮಾಡಿಕೊಡೋಕ್ಕೆ ನೀವೆಲ್ಲ ಜೊತೆಲಿ ನಿಲ್ಲಬೇಕು. ನೀವು ಪ್ರಾಮಾಣಿಕರಂತ ಇಲ್ಲಿ ತೋರಿಸ್ಬೇಕು ನಮಗೆ. ಇಲ್ಲ ಅಂತ ಹೇಳಿದ್ರೆ ನಿಮಗೂ ಪಾಠ ಕಲಿಸೋಂಥ ನಿಟ್ಟಿನಲ್ಲಿ ರೈತ ಸಂಘಟನೆ ಕೆಲಸ ಮಾಡ್ತದೆ. ನಾವು ಬೆಳೆಯೋಂಥ ಬೆಳೆಯಲ್ಲಿ ಅನ್ನ ತಿಂದ್ಬಿಟ್ಟು ಗುಂಡಾಗಿರಿ ಮಾಡ್ತಾ ಇದ್ದೀರಿ ಸ್ವಾಮಿ. ನಾಳೆ ದಿನ ನಾವು ಬೆಳೆಯೋದೇ ನಿಲ್ಲಿಸ್ಬಿಟ್ರೆ ನೀವು ಮಣ್ಣು ತಿನ್ಬೇಕಾಗ್ತದೆ. ಮಣ್ಣು ನಮ್ಮ ರೈತರದೇ, ಅದು ತಿನ್ನೋಕೆ ಕೊಡಲ್ಲ ನಾವು. ಅರ್ಥ ಆಗ್ತಿದೆಯಾ? ಇದು ಗೂಂಡಾಗಿರಿ ಮಾಡೋರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ನಾವು ರೈತ ಸಂಘಟನೆ ಮನವಿ ಏನು ಮಾಡೋದು ಅಂದರೆ, ರೈತರು ಬಂದು ನಿಮ್ಮ ಹತ್ರಕ್ಕೆ ನಮ್ದು ಈ ಥರ ಸಮಸ್ಯೆ ಆಗಿದೆ, ನಮ್ಗೆ ರಕ್ಷಣೆ ಕೊಡಿ, ನಾವು ಉಳುಮೆಗೆ ಹೋಗ್ತೀವಿ, ಪೊಸಿಷನ್ ಹೋಗ್ತೀವಿ, ನಮ್ಗೆ ಸೆಕ್ಯೂರಿಟಿ ಕೊಡಿ ಅಂದರೆ, ನೀವು ಪ್ರೆಸೆಂಟ್ ದಾಖಲೆಗಳು ಏನಿದೆ ಅದನ್ನು ಪರಿಶೀಲನೆ ಮಾಡಾದ್ಮೇಲೆ ಬಂದು ಸೆಕ್ಯೂರಿಟಿ ಕೊಡೋದು ಕಲೀರಿ.
ನಿಮ್ಗೆ ಯಾರೋ ಒಬ್ಬ ರಾಜಕಾರಣಿ ಫೋನ್ ಮಾಡಿ ಹೋಗ್ಬೇಡ ಅಂತ ಹೇಳಿದ ತಕ್ಷಣ ಅವ್ನು ಯಾವನೋ ಬಂದು ನಿಮಗೆ ಬಿಸ್ಕೆಟ್ ಎಸ್ದಂಗೆ ನಾಯಿ ಬಿಸ್ಕೆಟ್ ಎಸ್ದಂಗೆ ದುಡ್ಡು ಕೊಟ್ಟ ತಕ್ಷಣ ನೀವು ಅವ್ರ ಪರವಾಗಿ ಮಾತಾಡೋಕೆ ಹೋಗ್ಬೇಡ್ರಿ. ಎಲ್ಲರ ಬಗ್ಗೆನೂ ಮಾತಾಡಲ್ಲ ನಾವು. ಆದರೆ ಕೆಲವರು ಪ್ರಾಮಾಣಿಕರು ಇರ್ತಾರೆ, ಕೆಲವರು ನಿಮ್ಮಂಥ ಅನಾಲಾಯಕಗಳಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಿದೆ. ಇದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರೈತ ಸಂಘಟನೆಯಿಂದ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮತ್ತೆ ನಮ್ಗೆ ಕಂಡು ಬಂದರೆ, ಕೇರ್ನಗರ ತಾಲೂಕು ಬೇರಿಯ ಚಿಕ್ಕಬೇರಿಯ ಗ್ರಾಮದಲ್ಲೇ ಇದ್ದೀವಿ ನಾವು. ಮುಂದಿನ ದಿನಗಳಲ್ಲಿ ಏನಾದ್ರು ಕಂಡು ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳು ಯಾರು ಇನ್ವಾಲ್ವ್ ಆಗ್ತೀರಿ ಅವ್ರುಗಳಿಗೆ ಗ್ರಾಚಾರ ಬಿಡಿಸುವಂಥ ಕೆಲಸ ಈ ರೈತ ಸಂಘಟನೆ ಮಾಡ್ತದೆ ಅಂತ ಈ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೈತನ ಮೇಲೆ ಹಲ್ಲೆ ಹಾಕ್ಕೊಡ್ದು, ಯಾವುದೇ ರೈತ ಕಷ್ಟ ಅಂತ ಕಣ್ಣೀರು ಹಾಕ್ಕೊಡ್ದು. ಆ ರೀತಿ ನಡ್ಕೊಳ್ಳಿದ್ರೆ ನಡ್ಕೊಳ್ಳಿ, ಇಲ್ಲ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಸ್ವಾಮಿ, ನಾವು ಬಕೆಟ್ ಹಿಡಿಯೋರು ಅಂತ ಹೇಳಿ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ರಿ, ಮಿಕ್ಕಿದ ಕೆಲಸನ ಮಾಡಿಸ್ಕೊಳ್ಳೋದು ನಮ್ಗೆ ಗೊತ್ತಿದೆ, ಮಾಡಿಸ್ಕೊಳ್ತೀವಿ ಈಗಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷ ಫಯಾಜ್ ಅಂತ.